ನಡೀತಿದ್ದಿದ್ದ ಪೂಜೆ ಹಾಳಾಗೋ ಥರ ಪ್ರಸಾದ ಬೀಳ್ಸಿದ್ರು. ಈಗ ನೋಡಿದ್ರೆ ಮನೆ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರಲ್ಲ. ಮಿಥಿಲಾ ಮೇಡಮ್ ಒಳ್ಳೆಯವರ ಕೆಟ್ಟವರ? ಮಲ್ಲಿ, ಏನಾಯ್ತು ಮಲ್ಲಿ? ನೀನು ನೋಡ್ತಾ ಇರೋದು ನನ್ನನ್ನ ಅಥವಾ ದೇವ್ರನ್ನ? ಕ್ಷಮಿಸಿ ಮೇಡಮ್, ಏನೋ ಯೋಚನೆ ಮಾಡ್ತಾ ನಿಂತಿದ್ದೆ. ನಿಂತ್ಕೋ. ನಾನು ಏನು ಮಾಡಿದೆ ಅಂತ ನೀನು ನೋಡಿದ್ಯಲ್ಲ? ಮೇಡಮ್, ನಾನು ಪೂಜೆ ಮಾಡಿದ್ದು ನೀನು ನೋಡಿದ್ಯಲ್ಲ ಅಂತ ಕೇಳಿದೆ. ಮತ್ತೆ ಹಾಗೆ ಹೋಗ್ತಿದ್ಯಾ? ಆರತಿ ತಗೋ. ಮೇಡಮ್, ನಾನು ಆರತಿ ತಗೊಳ್ಳೋದಾ? ಯಾಕೆ ತಗೊಳ್ಬಾರ್ದಾ? ಅಲ್ಲ, ನಾನು ಈ ಮನೆಗೆ ಕೆಲ್ಸದವಳು. ಮಲ್ಲಿ, ನೀನೊಬ್ಳು. ನಿನ್ನೆ ಪೂಜೆಗೆ ಮಾತ್ರ ಆ ರೂಲ್ಸ್. ಮನೆಯವರೆಲ್ಲ ಸೇರಿ ಪೂಜೆ ಮಾಡಿದ್ರೆ ಫಲ ಸಿಗುತ್ತೆ ಅಂತ ಅಷ್ಟೆ. ಹಾಗಂತ ಕೆಲಸದವ್ರು ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು, ಆರತಿ ತಗೊಳ್ಬಾರ್ದು ಅಂತ ರೂಲ್ಸ್ ಏನಿಲ್ಲ. ಸರಿ ಮೇಡಮ್. ಸರಿ ಅಂತ ಹಾಗೆ ನಿಂತಿದ್ಯಲ್ಲ, ಆರತಿ ತಗೋ. ಹಾಂ. ನಾನು ಈಗ ನೋಡ್ತಾ ಇರೋದು ಸುಳ್ಳ ಅಥವಾ ನಿನ್ನೆ ನೋಡಿದ ಸುಳ್ಳ? ಒಂದು ಗೊತ್ತಾಗ್ತಿಲ್ಲ. ಯಾರಪ್ಪ ನೀವೆಲ್ಲ? ಯಾಕೆ ಹೇಗೆ ಗೂಳಿ ತರ ನುಗ್ತಾ ಇದ್ದೀರಾ? ಏನು ಅನ್ನಿಸ್ತಾ ಇಲ್ವ ನಿಮ್ಗೆ? ಬಾಗ್ಲು ತೆಗ್ದಿದ್ರೆ ನಾವು ನುಗ್ತಾನೆ ಇರ್ಲಿಲ್ವಲ್ಲ. ಅಣ್ಣ, ಹೆಣ್ಮಕ್ಳಿರೋ ಮನೆಗೆ ಹೀಗೆ ನುಗ್ಗೋದು ಸರಿಯಲ್ಲ. ದಯವಿಟ್ಟು ಆಚೆ ಹೋಗಿ. ಇಷ್ಟು ಹೇಳಿದ್ಮೇಲೆ ಹೋಗ್ತೀವಿ. ಏಯ್, ಏನ್ ಮಕ ನೋಡ್ತಾ ನಿಂತಿದ್ದೀರಾ? ಏನ್ ಐಟಮ್ ಇದೆ ಅಲ್ಲಿ? ಎಲ್ಲ ಬಿಸಾಕ್ರ ಈಚೆ. ಯಾವ್ದು ಮುಟ್ಬಾರ್ದು ಹೇಳ್ತಾ ಇದ್ದೀನಿ ನೋಡಿ. ಯಾಕಪ್ಪ ಹೀಗೆ ಮಾಡ್ತಿದ್ದೀರಿ? ನಾವ್ ಏನ್ ಅನ್ಯಾಯ ಮಾಡಿದ್ದೀವಿ? ನಿನ್ ಮಗ್ಲಿಲ್ವಾ? ಅವಳೇ ಕೇಳು. ನನ್ನ ಮಗಳು ಏನ್ರಿ ಮಾಡಿದ್ದಾಳೆ ನಿಮ್ಗೆ? ನೀವೆಲ್ಲರೂ ಫೋನ್ ತಗೊಂಡು ವಿಡಿಯೋ ಮಾಡಿದ್ರೆ ಸಾಕು, ಆಗ ಇವ್ರ ಮಾನ ಮರ್ಯಾದೆ ಬೀದಿಗೆ ಬಂದು ನಿಲ್ಲುತ್ತೆ. ಸಾಲ ಮಾಡಿದವ್ರು ಮನೇಲಿದ್ದಾರೆ, ಅಷ್ಟಿರು ಕೊಬ್ಬಾಡ್ತೀಯಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ನಾನು? ಅಣ್ಣ, ಸಾಲ ಮಾಡಿದ್ರೆ ಅವಳೇ ಬಡ್ಡಿ ಕಟ್ಟಿ ತೀರಿಸ್ತಾಳೆ. ಅದನ್ನ ಬಿಟ್ಟು ಸಾಲ ಮಾಡಿದ ಮಾತ್ರಕ್ಕೆ ಈ ರೀತಿ ಮನೆಗೆ ಬಂದು ರಂಪಾಟ ಮಾಡೋದು ತಪ್ಪು. ಅತ್ತೆ, ಎಷ್ಟು ಕಟ್ಬೇಕು ಹೇಳಪ್ಪ? ನಾವು ಕಟ್ತೀವಿ ಹೇಳಪ್ಪ. ನೀವ ಕಂತ್ ಕಟ್ತೀರಾ? 1 ಲಕ್ಷ ಕಂತಿದೆ, ಕಟ್ಟಿ. ಒಂದು ಲಕ್ಷನ? ಬರೀ ಕಂತ್ ಕೇಳೆ ಇಷ್ಟು ಶಾಕ್ ಆದ್ರೆ ಹೇಗೆ? ಸಾಲದ ಲೆಕ್ಕ ಕೇಳಿದ್ರೆ ಅರೋಹರ ಅನ್ಸುತ್ತೆ. ಅಣ್ಣ, ಹಾಗೆಲ್ಲ ಮಾತಾಡ್ಬೇಡಿ. ಮಲ್ಲಿ ಕಂತು ಕಟ್ಟಕ್ಕಾಗುತ್ತೆ ಅಂತ ಗೊತ್ತಿದ್ದೆ ಸಾಲ ಮಾಡಿರ್ತಾಳೆ. ಹೇಳಿ ಕಳ್ಸಿದ್ರೆ ಅವಳು ಬಂದು ಕಂತು ಕಟ್ತಾಳೆ. ನೀವೀಗ ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಸಾಲಕ್ಕೇನೋ ಬಡ್ಡಿ ಕಟ್ತಾಳೆ, ಆದ್ರೆ ಅವಳಿಗಿರೋ ಅಹಂಕಾರಕ್ಕೆ ಬೆಲೆ ಕಟ್ಲೇಬೇಕಲ್ವಾ? ಇವತ್ತು ಅಹಂಕಾರ ಮುರ್ದ ಇಲ್ಲಿಂದ ಹೋಗೋದು. ಅತ್ತೆ, ಏನಾಯ್ತು ಅತ್ತೆ? ನನ್ಗೇನು ಆಗಿಲ್ಲ. ನಿನ್ಗೇನು ಆಗಿಲ್ಲ ತಾನೆ? ಇಲ್ಲ ಅತ್ತೆ. ಮಗು ಜೋಪಾನ. ಮನುಷ್ಯರೇನ್ರಿ ನೀವು? ಮನುಷ್ಯತ್ವ ಇಲ್ವಾ ನಿಮ್ಗೆ? ಅತ್ತೆ, ನಾನು ಈಗಲೇ ಮಲ್ಲಿಗೆ ಫೋನ್ ಮಾಡ್ತೀನಿ. ಮಾಡಮ್ಮ. ಹಲೋ ಮಲ್ಲಿ, ಎಲ್ಲಿದ್ಯಾ? ಯಾಕದ್ಕೆ ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಮಲ್ಲಿ,
ಮನೆಗೆ ರೌಡಿಗಳು ಬಂದು 1 ಲಕ್ಷ ಕಂತು ಕೇಳ್ತಾ ಇದ್ದಾರೆ. ಅದಕ್ಕೆ ಪಾಪ ಕೆಲ್ಸದಲ್ಲಿದ್ದಾಳೆ, ಅವಳಿಗೆ ಯಾಕೆ ತೊಂದರೆ ಕೊಡ್ತೀಯಾ?